ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ಒಂದು ವಿಡಿಯೋ ಫ್ಲಿಪ್ಕಾರ್ಟ್ದು ಆನ್ಲೈನು ಮಿನಿಟ್ಸಲ್ಲಿ ಡೆಲಿವರಿ ಆಗೋದಿದು. ಸೊ ಒಡೋನಿಲು ಮತ್ತು ರಿಕ್ವೈರ್ಮೆಂಟ್ ಇತ್ತು ಮತ್ತು ಎಕ್ಸೋ ರಿಕ್ವೈರ್ಮೆಂಟ್ ಇತ್ತು ನನಗೆ. ಸೊ ಇವಾಗ ಮಂತ್ಲಿ ರೇಷನ್ಗೆ ಡಿಮಾರ್ಟ್ಗೆ ಹೋಗೋಕ್ಕಾಗಿರಲಿಲ್ಲ, ಸ್ವಲ್ಪ ಹೆಲ್ತ್ ನೆಗಡಿ ಕೋಲ್ಡ್ ಇದೆ ಅಂತ. ಸೊ ಏನಾಗಿದೆ ಅಂದರೆ, ಏನೇ ಒಂದು ಸಣ್ಣ ಪುಟ್ಟ ವಸ್ತು ತರಿಸ್ಕೋಬೇಕಾದ್ರೂ ಪ್ರತಿ ಸತಿ ಹೇಳ್ತೀನಿ, ಬಂದಿದ್ದ ತಕ್ಷಣ ಚೆಕ್ ಮಾಡಿ ಅಂತ. ಹಾಗೆಯೇ ಇದನ್ನು ನಾನು ಚೆಕ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿರೋದು 4 ಪೀಸು ಅಂತ, ಆದರೆ ನಮಗೆ ಕಳಿಸಿರೋದು ಬರೀ 3 ಪೀಸು. ಎಕ್ಸೋ ಮಾತ್ರ 2 ನಾನು ಆರ್ಡರ್ ಮಾಡಿದೆ, 2 ಬಂತು. ಒಡೋನಿಲು ಒಂದು ಪ್ಯಾಕಲ್ಲಿ 4 ಪೀಸ್ ಅಂತ ಇತ್ತು, ಆದರೆ 4 ಪೀಸ್ ಇರಲಿಲ್ಲ, ಬರೀ 3 ಅಂತ ಇದೆ. ಸೊ ಮೂರ್ತಿಯವರು ಚೆಕ್ ಮಾಡಿ ಮತ್ತೆ ಕಾಲ್ ಮಾಡಿ, ಡೆಲಿವರಿ ಯಾರು ಮಾಡಿದ್ರು ಆ ಬಾಯ್ಗೆ ಕಾಲ್ ಮಾಡಿದ್ರು. ಬಾಯ್ ಸರಿಯಾಗಿ ಪಿಕ್ ಮಾಡಿಲ್ಲ. ಆಮೇಲೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ ಅವರು ಇಲ್ಲ ಸರ್, ಎಲ್ಲೋ ಮಿಸ್ ಆಗಿರಬೇಕು, ನಾನು ರಿಫಂಡ್ ಮಾಡ್ತೀನಿ ನಿಮಗೆ, ಒಂದ್ರದ್ದು 3 ಪೀಸ್ ಇದೆಯಲ್ಲ ಅಂತ ಅದ್ರದ್ದು ಪಿಕ್ ಕಳಿಸಿ ಅಂತ ಹೇಳಿದ್ರು. ಸೊ ಅದ್ರದ್ದು ಹಾಗೆ ಪಿಕ್ ಕಳಿಸಿ ತಕ್ಷಣ ಆಮೇಲೆ ಅದರದ್ದು ಏನು ಅಮೌಂಟ್ ಇದೆ ನಮಗೆ ರಿಫಂಡ್ ಆಯಿತು. ಮೋಸ ಹೋದ್ವಿ, ಒಂದೆಲ್ಲೋ ಮಿಸ್ ಆಗಿದೆ ಅಂತ ನಾನು ಅಂದ್ಕೊಂಡೆ, ಆದರೆ ಅಮೌಂಟು ಬಂತು. ನಾವೇನು ಮೋಸ ಹೋಗಿಲ್ಲ. ಈ ಥರನೇ ಪ್ರತಿಯೊಂದು ಸಣ್ಣ ಪುಟ್ಟ 40 ರೂಪಾಯಿ ಒಡೋನಿಲು ಆದ್ರೂ ಸುಮ್ಮನೆ ಬರುತ್ತಾ ಮೋಸ ಮಾಡಿ ಅಲ್ವಾ. 40 ರೂಪಾಯಿ, 1 ರೂಪಾಯಿ ಕಮ್ಮಿ ಆದರೂ ಅದು 40 ರೂಪಾಯಿ ಅನ್ಸಲ್ಲ. ನೋಡಿ, ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ನಾನು ಆರ್ಡರ್ ಮಾಡಿದ್ದು. ಸೊ ಈ ರೀತಿ ಆರ್ಡರ್ ಮಾಡುವಾಗ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನೋಡಿದ್ರೆ 4 ಪೀಸ್ ಅಂತ ಹಾಕಿರೋದು ಬಾಕ್ಸಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, 3 ಪೀಸ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಡೆಲಿವರಿ ಈಗ ತಾನೇ ಮಾಡ್ತೀನಿ. ಫ್ಲಿಪ್ಕಾರ್ಟ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಸಣ್ಣ ಸಣ್ಣ ಅಮೌಂಟು ಮೋಸ ಮಾಡ್ತಾರೆ. ಕಮೆಂಟ್ ಮೂಲಕ ತಿಳಿಸಿ, ನಾನು ಮುಂದೆ ಯಾವ ರೀತಿ ವಿಡಿಯೋ ಹಾಕಬೇಕು ಅನ್ನೋದನ್ನು ನನಗೆ ಸ್ವಲ್ಪ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನಾನು ಖಾಲಿ ಇದೆ. ಸೊ ಒಂದಿರಲಿಲ್ಲ, ಯಾಕಂದರೆ 4 ಪೀಸ್ ಅಂತ ಆದಮೇಲೆ 4 ಇರಬೇಕಲ್ವಾ. ಸೊ ಅದಕ್ಕೋಸ್ಕರ ಅಭ್ಯಾಸ ಮಾಡ್ತಾರೆ. ಇಲ್ಲಿ ಅಡುಗೆ ಮಾಡ್ತಿದ್ದು ಬಿಟ್ಟು ಎಲ್ಲರೂ 4 ಪೀಸ್ ಇರುತ್ತೆ ಅಂತ ಎತ್ತಿಟ್ಕೊಂಡ್ಬಿಡ್ತಾರೆ. ಸೊ 4 ಪೀಸ್ ನೆಗ್ಲಿಟೆಂಟ್ ಮಾಡಿಬಿಟ್ಟು ಬರೀ 3 ಪೀಸ್ ಹೇಳ್ತಾ ಇರೋದು. ಓಕೆ, ಯೂಸ್ಫುಲ್ ಇನ್ಫಾರ್ಮೇಷನ್ ಅಲ್ವಾ ಇದು.